ಬ್ರೋ, ಜಸ್ಟ್ ಒಂದು ಸಲ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿ. ವರ್ಷ 1822. ಈಜಿಪ್ಟ್ನ ಸುಡುವ ಮರುಭೂಮಿ. ಒಂದು ಆರ್ಕಿಯಾಲಜಿ ಟೀಮ್ ಮರಳಿನ ಕೆಳಗೆ ಅಗಿಯುವಾಗ ಇದ್ದಕ್ಕಿದ್ದ ಹಾಗೆ ಒಂದು ಸೀಕ್ರೆಟ್ ಡೋರ್ ಸಿಗುತ್ತೆ. 3000 ವರ್ಷಗಳಿಂದ ಓಪನ್ ಆಗದ ಆ ಕತ್ತಲು ರೂಮಿನೊಳಗೆ ತುಂಬಾ ಕ್ಯೂರಿಯಾಸಿಟಿಯಿಂದ 5 ಜನ ಎಂಟ್ರಿ ಕೊಡ್ತಾರೆ. ಆದ್ರೆ ಜಸ್ಟ್ ಒಂದೇ ವಾರದಲ್ಲಿ ಆ 5 ಜನರಲ್ಲಿ 3 ನರಳಾಡಿ ಸಾಯ್ತಾರೆ. ರೀಸನ್ ಯಾರಿಗೂ ಗೊತ್ತಿಲ್ಲ. ಬಾಡಿ ಮೇಲೆ ಯಾವುದೇ ಸ್ಕ್ರ್ಯಾಚ್ ಇಲ್ಲ, ಪಾಯ್ಸನ್ ತಿಂದಿಲ್ಲ, ಯಾರೂ ಅಟ್ಯಾಕ್ ಮಾಡಿಲ್ಲ. ಹಾಗಾದ್ರೆ ಆ ಕತ್ತಲೆಯಲ್ಲಿ ಅವರನ್ನ ಕೊಂದಿದ್ದು ಯಾರು? ಅಥವಾ ಯಾವುದಾದ್ರೂ ಸಾವಿರಾರು ವರ್ಷದ ಹಳೆಯ ಶಾಪ ಅವರನ್ನ ಬಲಿ ತಗೊಳ್ತಾ? ಇವತ್ತು ನಾವು ಬರೀ ಪಿರಮಿಡ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಹಿಸ್ಟ್ರಿಯ ಅತ್ಯಂತ ಡಾರ್ಕ್ ಮತ್ತು ಮೈಂಡ್ ಬೆಂಡಿಂಗ್ ಸೀಕ್ರೆಟ್ಸ್ ಅನ್ನ ಡಿಕೋಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಎಂಡ್ ಆಗೋಷ್ಟರಲ್ಲಿ ಏನ್ಷಿಯಂಟ್ ಹಿಸ್ಟ್ರಿ ಬಗ್ಗೆ ನಿಮ್ಮ ಥಿಂಕಿಂಗ್ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ. ಫಸ್ಟ್, ಒಂದು ಲಾಜಿಕಲ್ ಕ್ವೆಶ್ಚನ್ ಕೇಳ್ತೀನಿ. 4500 ವರ್ಷದ ಹಿಂದೆ ಕ್ರೇನ್ ಇಲ್ಲ, JCB ಇಲ್ಲ, ಅಡ್ವಾನ್ಸ್ಡ್ ಮಷೀನ್ಸ್ ಇಲ್ಲ. ಆದ್ರೆ ಆ ಕಾಲದ ಮನುಷ್ಯರು 23 ಲಕ್ಷ ಕಲ್ಲಿನ ಬ್ಲಾಕ್ಗಳನ್ನು ತಂದು 146 ಮೀಟರ್ ಹೈಟ್ ಇರೋ ಬಿಲ್ಡಿಂಗ್ ಕಟ್ಟಿದ್ರು. ಅದೇ ಗ್ರೇಟ್ ಪಿರಮಿಡ್ ಆಫ್ ಗೀಜಾ. ಒಂದೊಂದು ಕಲ್ಲಿನ ವೇಟ್ 250 ಟನ್ನಿಂದ 80 ಟನ್ವರೆಗೆ. ಇವತ್ತಿನ ಮಾಡರ್ನ್ ಇಂಜಿನಿಯರ್ಸ್ ಓಪನ್ ಆಗಿ ಹೇಳ್ತಾರೆ, ಬ್ರೋ, ನಮ್ಮ ಹತ್ರ ಇರೋ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಇದನ್ನ ಇವತ್ತು ಕಟ್ಟಕ್ಕೆ ಪಾಸಿಬಲ್ ಇಲ್ಲ. ಹಾಗಾದ್ರೆ 4500 ವರ್ಷದ ಹಿಂದೆ ಮನುಷ್ಯ ಇದನ್ನ ಯಾಕೆ ಕಟ್ಟಿದ? ಬರೀ ಸತ್ತವರನ್ನ ಹೂಳೋಕ? ಖಂಡಿತ ಇಲ್ಲ. ಆ ಪಿರಮಿಡ್ನ ಡಿಸೈನ್ನಲ್ಲೇ ಒಂದು ಭಯಂಕರ ಸೀಕ್ರೆಟ್ ಅಡಗಿದೆ. ಏನ್ಷಿಯಂಟ್ ಈಜಿಪ್ಷಿಯನ್ಸರಿಗೆ ಒಂದು ಸ್ಟ್ರಾಂಗ್ ನಂಬಿಕೆ ಇತ್ತು. ಡೆತ್ ಅನ್ನೋದು ಎಂಡ್ ಅಲ್ಲ, ಅದೊಂದು ಹೊಸ ಜರ್ನಿ. ಆದ್ರೆ ಆ ಜರ್ನಿಯಲ್ಲಿ ಗೆಲ್ಬೇಕು ಅಂದ್ರೆ ಸತ್ತ ಮೇಲೆ ಅವರ ಬಾಡಿ ಸೇಫ್ ಆಗಿರಬೇಕಿತ್ತು. ಪಿರಮಿಡ್ ಅನ್ನೋದು ಅದೇ ಬಾಡಿಯನ್ನ ಸೇಫ್ ಆಗಿ ಇಡೋಕೆ ಕಟ್ಟಿದ ಒಂದು ಜೈಂಟ್ ಲಾಕರ್. ಹಾಗಾದ್ರೆ ಆ ಲಾಕರ್ ಒಳಗೆ ಬಾಡಿ ಕೆಡದ ಹಾಗೆ ಸಾವಿರಾರು ವರ್ಷ ಇಡಕ್ಕೆ ಅವರು ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರು? ಇಲ್ಲೇ ಶುರುವಾಗೋದು ಮನುಷ್ಯನ ಮೈಂಡ್ ಬೆಂಡ್ ಮಾಡೋ ಏನ್ಷಿಯಂಟ್ ಸೈನ್ಸ್. ಅದೇ ಮಮ್ಮಿಫಿಕೇಶನ್. ಮಮ್ಮಿ ಮಾಡೋದು ಅಂದ್ರೆ ಬರೀ ಡೆಡ್ ಬಾಡಿಗೆ ಬಟ್ಟೆ ಸುತ್ತೋದಲ್ಲ, ಅದೊಂದು ಹೈ ಲೆವೆಲ್ ಸೈಂಟಿಫಿಕ್ ರಿಚುವಲ್. ಅವರು ಆಕ್ಚುಲಿ ಟೈಮನ್ನ ಹ್ಯಾಕ್ ಮಾಡ್ತಾ ಇದ್ರು. ಒಬ್ಬ ರಾಜ ಸತ್ತ ತಕ್ಷಣ ಸ್ಪೆಷಲ್ ಡಾಕ್ಟರ್ಸ್ ಅವನ ಬಾಡಿಯನ್ನ ಟೇಕ್ ಓವರ್ ಮಾಡ್ತಿದ್ರು. ಅವರ ಮೇನ್ ಟಾರ್ಗೆಟ್ ಬಾಡಿಯಲ್ಲಿರೋ ಬ್ಯಾಕ್ಟೀರಿಯಾ ಮತ್ತು ಮಾಯ್ಶ್ಚರ್ ಅನ್ನ ಕಂಪ್ಲೀಟ್ ಝೀರೋ ಮಾಡೋದು. ಯಾಕಂದ್ರೆ ಅದೇ ಬಾಡಿಯನ್ನ ಕೊಳೆಯುವ ಹಾಗೆ ಮಾಡೋದು. ಸ್ಟೆಪ್ 1, ಅವರು ತುಂಬಾ ಕೇರ್ಫುಲ್ ಆಗಿ ಬ್ರೈನ್, ಲಿವರ್, ಲಂಗ್ಸ್ ಎಲ್ಲವನ್ನ ಹೊರಗೆ ತೆಗೆದು ಅದನ್ನ ಕೆಮಿಕಲ್ಸ್ ಹಾಕಿ ಸಪರೇಟ್ ಜಾರ್ಗಳಲ್ಲಿ ಸೇವ್ ಮಾಡ್ತಿದ್ರು. ಆದ್ರೆ ಹಾರ್ಟ್ ಮಾತ್ರ ಬಾಡಿ ಒಳಗೆ ಬಿಡ್ತಿದ್ರು. ಯಾಕಂದ್ರೆ ಆತ್ಮದ ಮೆಮರಿ ಹಾರ್ಟ್ನಲ್ಲಿ ಸ್ಟೋರ್ ಆಗಿರತ್ತೆ ಅನ್ನೋದು ಅವರ ಬಿಲೀಫ್. ಇದಾದ್ಮೇಲೆ ಬಾಡಿಯನ್ನ ನ್ಯಾಟ್ರಾನ್ ಅನ್ನೋ ಒಂದು ರ್ಯಾರ್ ಮತ್ತು ಸ್ಪೆಷಲ್ ಉಪ್ಪಿನಲ್ಲಿ 40 ದಿನ ಮುಚ್ಚಿಡ್ತಿದ್ರು. ಇದು ಬಾಡಿಯಲ್ಲಿರೋ ಪ್ರತಿ ಹನಿ ನೀರನ್ನು ಮ್ಯಾಜಿಕ್ ತರಹ ಹೀರಿಬಿಡುತ್ತೆ. ಬಾಡಿ ವೇಟ್ 75% ಡ್ರಾಪ್ ಆಗತ್ತೆ. ಲಾಸ್ಟ್ನಲ್ಲಿ ಲಿನನ್ ಬಟ್ಟೆಯಿಂದ ಮೀಟರ್ ಗಟ್ಲೆ ಸುತ್ತುತ್ತಾ ಮಧ್ಯದಲ್ಲಿ ಪ್ರೊಟೆಕ್ಷನ್ಗೆ ಅಂತ ಸ್ಪೆಷಲ್ ಮಂತ್ರ ಬರೆದ ಕಾಗದಗಳನ್ನ ಇಡ್ತಿದ್ರು. ಟೋಟಲ್ 70 ದಿನಗಳ ಹೈಲಿ ಕಂಟ್ರೋಲ್ಡ್ ಪ್ರೋಸೆಸ್ ಇದು. ನೀವು ಯೋಚನೆ ಮಾಡಿ, 3000 ವರ್ಷಗಳ ಕಾಲ ಒಂದು ಬಾಡಿ ಸ್ವಲ್ಪವೂ ಡ್ಯಾಮೇಜ್ ಆಗದೆ ಉಳಿಯತ್ತೆ ಅಂದ್ರೆ ಅವರ ಕೆಮಿಸ್ಟ್ರಿ ನಾಲೆಜ್ ಎಷ್ಟಿರಬೇಕು? ಇಷ್ಟು ಕಷ್ಟಪಟ್ಟು ಸೇವ್ ಮಾಡಿದ ಆ ಬಾಡಿಗಳನ್ನ ಎಲ್ಲಿಡ್ತಿದ್ರು? ಖಂಡಿತ ಅದೇ ಪಿರಮಿಡ್ನ ಒಳಗೆ. ಆದ್ರೆ ಪಿರಮಿಡ್ ಒಳಗೆ ಬರೀ ಸಮಾಧಿ ಮಾತ್ರ ಇರಲಿಲ್ಲ. ಆ ಕತ್ತಲೆಯಲ್ಲಿ ನಮಗಿನ್ನೂ ಗೊತ್ತಾಗದ ದೊಡ್ಡ ರಹಸ್ಯವೊಂದು ಅಡಗಿತ್ತು. ಗ್ರೇಟ್ ಪಿರಮಿಡ್ ಒಳಗೆ ರಾಜನ ರೂಮ್, ರಾಣಿಯ ರೂಮ್ ಅಂತ 3 ಮೇನ್ ರೂಮ್ಸ್ ಇದೆ ಅಂತ ನಮ್ಗೆಲ್ಲ ಗೊತ್ತು. ಆದ್ರೆ 2017ರಲ್ಲಿ ಸೈಂಟಿಸ್ಟ್ ಮ್ಯೂಆನ್ ಟೊಮೊಗ್ರಫಿ ಅನ್ನೋ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದ್ರು. ಇದು ಎಕ್ಸ್ರೇ ತರಹ ಕಲ್ಲಿನ ಗೋಡೆ ಆಚೆ ಏನಿದೆ ಅಂತ ಸ್ಕ್ಯಾನ್ ಮಾಡುತ್ತೆ. ಮತ್ತು ಕಂಡದ್ದೇನು ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಯಾವ ಮ್ಯಾಪ್ನಲ್ಲೂ ಇರದ ಒಂದು ಬೃಹತ್ ಸೀಕ್ರೆಟ್ ಚೇಂಬರ್. 30 ಮೀಟರ್ ಉದ್ದ ಇದೆ. ಈ ರೂಮ್ ಯಾಕಿದೆ? ಒಳಗೆ ಏನಿದೆ? ಏನಿಯನ್ ಟೆಕ್ನಾಲಜಿ ಇದೆಯಾ ಅಥವಾ ಬೇರೆ ರಾಜನ ಖಜಾನೆ ಇದೆಯಾ? ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಆ ರೂಮ್ ಒಳಗೆ ಹೋಗಕ್ಕೆ ಯಾವುದೇ ಡೋರ್ ಇಲ್ಲ. ಅದನ್ನ ಪರ್ಮನೆಂಟ್ ಆಗಿ ಸೀಲ್ ಮಾಡಿದ್ದಾರೆ. ಯಾಕೆ ಅಷ್ಟು ಸೇಫ್ ಆಗಿ ಸೀಲ್ ಮಾಡಿದ್ದಾರೆ? ಅವರು ಏನನ್ನ ಮುಚ್ಚಿಡೋಕೆ ಟ್ರೈ ಮಾಡ್ತಿದ್ರು? ಅಥವಾ ಯಾರೂ ಒಳಗೆ ಬರಬಾರದು ಅಂತ ಯಾವುದಾದ್ರೂ ಡೆಡ್ಲಿ ಟ್ರ್ಯಾಪ್ ಸೆಟ್ ಮಾಡಿದ್ರಾ?
ಹಿಸ್ಟ್ರಿ ನೋಡಿದ್ರೆ ಹೌದು ಅನಿಸುತ್ತೆ. ಯಾಕಂದ್ರೆ ಸಮಾಧಿ ಓಪನ್ ಮಾಡಿದವರ ಕಥೆ ಏನಾಯ್ತು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 1922ರಲ್ಲಿ ಹವರ್ಡ್ ಕಾರ್ಟರ್ ಅನ್ನೋ ಆರ್ಕಿಯಾಲಜಿಸ್ಟ್ ಕಿಂಗ್ ತುತಾಂಖಮುನ್ ಸಮಾಧಿಯನ್ನ ಫಸ್ಟ್ ಟೈಮ್ ಓಪನ್ ಮಾಡ್ದ. ಆ ಸಮಾಧಿ ಬಾಗಿಲಲ್ಲಿ ಒಂದು ವಾರ್ನಿಂಗ್ ಬರ್ದಿತ್ತು. ರಾಜನ ನಿದ್ದೆ ಯಾರು ಡಿಸ್ಟರ್ಬ್ ಮಾಡ್ತಾರೋ ಸಾವು ಅವರನ್ನ ಹುಡುಕೊಂಡು ಬರುತ್ತೆ. ಯಾರು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದ್ರೆ ಗೇಮ್ ಶುರುವಾಗಿದ್ದೇ ಆಗ. ಸಮಾಧಿಗೆ ಫಂಡ್ ಮಾಡಿದ ಲಾರ್ಡ್ ಕಾರ್ನಾರ್ವಾನ್ ಕೇವಲ 5 ತಿಂಗಳಲ್ಲಿ ಸತ್ತ. ರೀಸನ್ ಜಸ್ಟ್ ಒಂದು ಸೊಳ್ಳೆ ಕಡಿತ. ಅವನು ಸತ್ತ ಎಕ್ಸಾಕ್ಟ್ ಟೈಮ್ಗೆ ಇಡೀ ಕೈರೋ ಸಿಟಿಯ ಪವರ್ ಕಟ್ ಆಯ್ತು. ಇದಾದ ಮೇಲೆ ಒಳಗೆ ಹೋದ 13 ಜನ ಒಂದರ ಹಿಂದೆ ಒಂದು ಸತ್ರು. ಸೊ ಶಾಪ ನಿಜಾನ? ಇಲ್ಲ. ಇಲ್ಲಿ ಸೈನ್ಸ್ ಒಂದು ಡಾರ್ಕ್ ಆನ್ಸರ್ ಕೊಡುತ್ತೆ. 3000 ವರ್ಷ ಲಾಕ್ ಆದ ಆ ಕತ್ತಲು ರೂಮ್ ಒಳಗೆ ಅಸ್ಪರ್ಜಿಲಸ್ ನೈಗರ್ ಅನ್ನೋ ಒಂದು ಡೆಡ್ಲಿ ಫಂಗಸ್ ಕ್ರಿಯೇಟ್ ಆಗಿತ್ತು. ಸಮಾಧಿ ಓಪನ್ ಮಾಡಿದ ತಕ್ಷಣ ಆ ಫಂಗಸ್ ಉಸಿರಾಟದ ಮೂಲಕ ಲಂಗ್ಸ್ ಸೇರಿ ಮನುಷ್ಯನನ್ನ ಸಾಯಿಸುತ್ತೆ. ಅಂದ್ರೆ ಏನ್ಷಿಯಂಟ್ ಈಜಿಪ್ಷಿಯನ್ರಿಗೆ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಬಗ್ಗೆ ಆಗ್ಲೇ ಗೊತ್ತಿತ್ತ. ತಮ್ಮ ಸೀಕ್ರೆಟ್ಸ್ ಕಾಪಾಡಿಕೊಳ್ಳೋಕೆ ಆ ಶಾಪವನ್ನೇ ಒಂದು ಬಯೋಲಾಜಿಕಲ್ ವೆಪನ್ ಆಗಿ ಯೂಸ್ ಮಾಡಿದ್ರ? ಇಂಥ ಒಂದು ಇಂಟೆಲಿಜೆಂಟ್ ಮತ್ತು ಡೆಡ್ಲಿ ಟ್ರ್ಯಾಪ್ ಸೆಟ್ ಮಾಡಿದವರು ಯಾರು? ಬರೀ ಕಲ್ಲು ಹೊತ್ತ ಗುಲಾಮರ? ಖಂಡಿತ ಇಲ್ಲ. ಹಿಸ್ಟ್ರಿಯ ಅತಿ ದೊಡ್ಡ ಸುಳ್ಳು ಬ್ರೇಕ್ ಆಗೋದೇ ಇಲ್ಲಿ. ಪಿರಮಿಡ್ ಕಟ್ಟಿದ್ದು ಗುಲಾಮರು ಅವರನ್ನ ಚಾವಟಿಯಿಂದ ಹೊಡೆದು ಕೆಲಸ ಮಾಡಿಸ್ತಿದ್ರು ಅಂತ ನಾವೆಲ್ಲ ಸ್ಕೂಲಲ್ಲಿ ಓದಿದ್ದೀವಿ. ಆದ್ರೆ ಅದು ಕಂಪ್ಲೀಟ್ ರಾಂಗ್. 1990ರಲ್ಲಿ ಗೀಜಾದಲ್ಲಿ 20,000 ವರ್ಕರ್ಸ್ ಇರೋ ಒಂದು ಹೈಟೆಕ್ ಸಿಟಿ ಸಿಕ್ತು. ಅಲ್ಲಿ ಅವರಿಗೆ ಊಟ, ಮನೆ ಮತ್ತು ಅಡ್ವಾನ್ಸ್ಡ್ ಮೆಡಿಕಲ್ ಟ್ರೀಟ್ಮೆಂಟ್ ಇತ್ತು. ಗುಲಾಮರಿಗೆ ಯಾರಾದರೂ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾರಾ? ಚಾನ್ಸೇ ಇಲ್ಲ. ಹಾಗಾದ್ರೆ ಈ ಪಿರಮಿಡ್ ಕಟ್ಟಿರೋರು ಯಾರು? ಅವರು ಗುಲಾಮರಲ್ಲ. ಅವರು ಹೈಲಿ ಸ್ಕಿಲ್ಡ್ ಇಂಜಿನಿಯರ್ಸ್, ಆರ್ಕಿಟೆಕ್ಟ್ಸ್ ಮತ್ತು ಮ್ಯಾಥಮೆಟಿಷಿಯನ್ಸ್. ಅವರು ಎಷ್ಟು ಪರ್ಫೆಕ್ಟ್ ಅಂದ್ರೆ ಪಿರಮಿಡ್ನ 23 ಲಕ್ಷ ಕಲ್ಲುಗಳ ಮಧ್ಯೆ ಇರೋ ಗ್ಯಾಪ್ ಜಸ್ಟ್ 0.5 mm ಗಿಂತ ಕಡಿಮೆ. ಒಂದು ATM ಕಾರ್ಡ್ ಕೂಡ ಒಳಗೆ ಹೋಗಲ್ಲ. ಜೊತೆಗೆ ಪಿರಮಿಡ್ ಇರೋ ಜಾಗ ಭೂಮಿಯ ಮ್ಯಾಗ್ನೆಟಿಕ್ ಸೆಂಟರ್. ಇಷ್ಟು ಬುದ್ಧಿವಂತರು ಕಣ್ಮರೆಯಾದ್ರು. ಆದ್ರೆ ಅವರು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅಳಿಸಿ ಹಾಕಿಲ್ಲ. ಅವರು ತಮ್ಮ ಸೀಕ್ರೆಟ್ಸ್ ಅನ್ನ ತಮ್ಮ ಬಾಡಿಗಳಲ್ಲೇ ಲಾಕ್ ಮಾಡಿ ಹೋಗಿದ್ದಾರೆ. ಅದೇ ನಮಗೆ ಸಿಕ್ಕಿರೋ ಅಲ್ಟಿಮೇಟ್ ಟೈಮ್ ಕ್ಯಾಪ್ಸ್ಯೂಲ್. ಮಮ್ಮಿ ಅನ್ನೋದು ಜಸ್ಟ್ ಡೆಡ್ ಬಾಡಿ ಅಲ್ಲ, ಅದೊಂದು ಕಂಪ್ಲೀಟ್ ಸಿವಿಲೈಸೇಷನ್, ಅಡ್ವಾನ್ಸ್ಡ್ ಸೈನ್ಸ್ ಮತ್ತು ಸ್ಟ್ರಾಂಗ್ ಬಿಲೀಫ್ ಸಿಸ್ಟಮ್. ಮತ್ತು ಗ್ರೇಟ್ ಪಿರಮಿಡ್ ಅಂದ್ರೆ ನಮ್ಮ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳಿಗೆ ಅದು ಇವತ್ತಿಗೂ ಆನ್ಸರ್ ಕೊಟ್ಟಿಲ್ಲ. ಅದು ಮರಳುಗರಡಿನ ಮಧ್ಯೆ ಸೈಲೆಂಟ್ ಆಗಿ ನಿಂತಿದೆ. 4500 ವರ್ಷ ಕಳೆಯಿತು. ಇನ್ನೊಂದು 4500 ವರ್ಷ ಆದರೂ ಅದೇ ಸೀಕ್ರೆಟ್ ಇಟ್ಕೊಂಡು ಹಾಗೇ ನಿಲ್ಲುತ್ತೆ. ಈ ಥರದ ಇನ್ನಷ್ಟು ಮೈಂಡ್ ಬ್ಲೋಯಿಂಗ್ ಮತ್ತು ಡೀಪ್ ಇನ್ವೆಸ್ಟಿಗೇಟಿವ್ ಕಾಂಟೆಂಟ್ಗಾಗಿ ಸ್ಟ್ರಾಟೋಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಪಿರಮಿಡ್ ಸೀಕ್ರೆಟ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.